ನನಗೆ ನಾನು ಅಧಿಕಾರ ವಹಿಸ್ಕೊಂಡು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಗುರಿ ನಂದಾಗಿತ್ತು. ಸಮಗ್ರವಾಗಿರ್ತಕ್ಕಂಥದ್ದು ಅಂತಂದರೆ ಯಾವ ರೀತಿ ಅಂತಂದರೆ ಅದರ ರಸ್ತೆ ಇರ್ಬೋದು ಅಥವಾ ಕುಡಿಯೋ ನೀರು ಇರ್ಬೋದು, ಇನ್ನೊಂದು ಇರ್ಬೋದು, ಇವೆಲ್ಲವೂ ಕೂಡ ಈ ಸರಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನಗಳು ಇವತ್ತು ಅಂತ ಹೇಳಿದ್ರೆ ನನಗೆ ತಪ್ಪಾಗಲಾರ್ದು. ನಮಗೆ ಮಳೆ ಬರಲಿಲ್ಲ, ಗುಂಡಿ ತುಂಬಲಿಲ್ಲ, ಕೆರೆ ತುಂಬಲಿಲ್ಲ, ಆದರೂ ಕೂಡ ಇವತ್ತು ಸತತವಾಗಿ 6 ತಿಂಗಳು ಹೇಮಾವತಿ ನೀರದ್ದು ಈಗ 45 ಬ್ಯಾರೇಜ್ಗಳು ತುಂಬಿದ್ದಾವೆ ಮತ್ತು 34 ಕೆರೆಗಳು ತುಂಬಿದ್ದಾವೆ. ಕಳ್ಳಂಬೆಳ್ಳ ಮತ್ತು ಮದ್ಲೂರು ಅಂತ ಕೆರೆಗಳು ಸೇರ್ಕೊಂಡೈತೆ. ಎಲ್ಲೋ ಒಂದು ಕಡೆಗೆ ನಾನು ಮೊನ್ನೆ ಬಂಟ್ವಾಳಕ್ಕೆ ನನಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದು. ಈ ಕಂಬಳನ ಅದನ್ನು ನಾನೇ ಕಾನೂನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾನೂನಿನ ಶಕ್ತಿಯನ್ನು ಕೊಟ್ಟು ಕಂಬಳವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ 5 ವರ್ಷದಿಂದ ಕರಿತಾ ಇದ್ರು ನನಗೆ ಸನ್ಮಾನ ಮಾಡಬೇಕು ಅಂತೇಳಿ ನಾನು ಹೋಗಿದ್ದೆ ಮೊನ್ನೆ. ಆ ಕಂಬಳ ನೋಡಿದಾಗ ನನಗನ್ನಿಸ್ತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾವೆ ಒಂದೊಂದು ಕಂಬಳಕ್ಕೆ. ಆ ಕೋಣಕ್ಕೂ ಮತ್ತು ಮನುಷ್ಯನಿಗೂ ಇರ್ತಕ್ಕಂಥ ಸಂಬಂಧ ಅದು ಎಂಥದ್ದು ಅಂದರೆ ಜಾತ್ಯತೀತವಾಗಿ ಅಲ್ಲಿ ಅದನ್ನ ಹೆಚ್ಚು ಬೆಳೆಸೋದು ಬೇಡ. ಈಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಈಗ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಸಿರಾಕು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ನೇರ ಸಂಪರ್ಕ ಆಗಬೇಕು. ಈ ಬಾಣವರದಿಂದ ಬರ್ತಕ್ಕಂಥ ರೋಡು ನಮ್ಮ ಕಾಲದಲ್ಲೇ ಬಾಣವರದಿಂದ ಉಳಿಯಾರಿಂದ ಸಿರಾದಿಂದ ಮಧುಗಿರಿಯಿಂದ ಇದಕ್ಕೆ ಹೋಗೋದಕ್ಕೆ ಸಲೀಸಾಗಲಿ ಅಂತ ಹೇಳಿ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ನಾವೊಂದು ಯೋಚನೆ ಮಾಡಿದ್ವಿ. ಸಿರಾದಲ್ಲಿ ಈಗ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಎಲ್ಲರೂ ಎನ್ಕ್ರೋಚ್ ಮಾಡಿ ಕಟ್ಬಿಟ್ಟಿದ್ದಾರೆ ರೋಡ್ಗಳು. ಈಗ ನಮ್ಮ ಐಬಿಯಿಂದ ಹಿಡ್ಕೊಂಡು ನಮ್ಮ ಕೊಟ್ಟ ಸರ್ಕಲ್ವರೆಗೂ ಕೂಡ, ಕೊಟ್ಟದಿಂದ ಹಿಡ್ಕೊಂಡು ಮದ್ಲೂರವರೆಗೂ ಕೂಡ ಇದು ರಾಷ್ಟ್ರೀಯ ದಾರಿ. ಇದು ಇದು ಬಾಣವರದಿಂದ ಬರ್ತಕ್ಕಂಥದ್ದು, ಅದು ತಿರುವಣ್ಣಾಮಲೆಗೆ ಹೋಗ್ತಕ್ಕಂಥದ್ದು, ಅದೂ ಕೂಡ ರಾಷ್ಟ್ರೀಯ ದಾರಿ. ಅದು ಕೂಡ ಸಿರಾದ ಟೌನ್ ಒಳಗೆ ಹೋಗ್ತದೆ. ಈ ಎಲ್ಲ ರಸ್ತೆಗಳು ಕೂಡ ನಮ್ಮ ಟೌನಲ್ಲಿ ಹೋಗ್ತವೆ. ಎಲ್ಲ ಕಡೆನೂ ಕೂಡ ಒತ್ತುವರಿ ಎಲ್ಲ ತನ್ನಷ್ಟಕ್ಕೆ ಕಟ್ಕೊಂಡಿದ್ದಾರೆ ಮಾಮೂಲು ಅಂತಕ್ಕಂಥ ರೀತಿಯಲ್ಲಿ. ಈಗ ಅದನ್ನು ನಾರ್ಮ್ಸನ್ನು ಇಟ್ಕೊಂಡ್ರೆ ಎಲ್ಲ ಹೊಡೆದಾಕ್ಬೇಕಾಗುತ್ತೆ, ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ ಮುಂದಕ್ಕೆ. ಆ ಕಾರಣಕ್ಕೆ ನಾನೇನು ಯೋಚನೆ ಮಾಡಿದೆ ಅಂದರೆ, ನಾನು ಒಂದು ಸಿರಾಕ್ಕೆ ಒಂದು ರಿಂಗ್ ರೋಡ್ ಮಾಡಬೇಕು ಅಂತೇಳಿ. ಎಲ್ಲೋ ಒಂದು ಕಡೆಗೆ ರಿಂಗ್ ರೋಡ್ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಪಟ್ಟಣಗಳು ಇವತ್ತು ಕರ್ನಾಟಕದಲ್ಲಿ ಪ್ರಯತ್ನ ಪಡ್ತಾ ಇದ್ದಾವೆ. ಯಾರ್ದು ಕೂಡ ಆಗಿರಲಿಲ್ಲ. ನಮಗೆಲ್ಲೋ ಒಂದು ಕಡೆಗೆ ರಿಂಗ್ ರೋಡ್ ಮಾಡಬೇಕಾದಾಗ ಏನಿತ್ತು ಅಂತ ಹೇಳಿದ್ರೆ, ಗುಮ್ನಳ್ಳಿ ಹತ್ರದಿಂದ ಇಲ್ಲಿ ಎಡಗಡೆಗೆ ಹೋಗಿ ಇದು ಅವರು ಗಜ್ಮಾರ್ನಹಳ್ಳಿಯಿಂದ ಇದು ಓಜ್ಗುಂಟೆಯಿಂದ ಮಧುಗಿರಿ, ಈ ರೀತಿ ಬರಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ನ ಕೊಟ್ಟಿದ್ವಿ. ಪ್ರಪೋಸಲ್ ಕೊಡೋದಕ್ಕಿಂತ ಮುಂಚೆ ಈಗ ಅದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಬೇಕಾದಾಗ ನಾನು ಸರ್ಕಾರಕ್ಕೆ ಅವತ್ತು ಅಂದರೆ 1/12/23 ಅವತ್ತು DPR ತಯಾರು ಮಾಡಿಸೋದಕ್ಕೆ ಒಂದು ಪ್ರಪೋಸಲ್ನ ಕೊಟ್ಟೆ. ಅದಕ್ಕೆ ಖರ್ಚಾಗಿದ್ದು 2,10,00,000. ಆ 2,10,00,000 ಪ್ರಾಜೆಕ್ಟನ್ನು ಮಾಡಿದ್ದಾದಮೇಲೆ ಕೇಂದ್ರ ಸರ್ಕಾರಕ್ಕೆ ರವಾನೆ ಆದಮೇಲೆ ಅಲ್ಲಿ ನಾನಾ ಥರವಾದಂಥ ಬದಲಾವಣೆಗಳು, ಒಂದೊಂದು ಸರಿಗೂ ಒಂದೊಂದು ಥರ ಬದಲಾವಣೆ ಆಯಿತು. ಆ ವಿಚಾರದಲ್ಲಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಚರ್ಚೆಗಳು ಬೇಕಾದಷ್ಟು ಆಯಿತು. ಏನೆಲ್ಲ ಆಯಿತು, ಬದಲಾವಣೆಗಳಾದವು, ನಿರ್ಣಯಗಳಾದವು, ತೀರ್ಮಾನಗಳಾದವು, ಏನೆಲ್ಲ ಆಯಿತು. ಆದರೂ ಕೂಡ ನಾವು ಹಿಡಿದ ಪುಟ್ಟನ್ನು ಬಿಡಲಿಲ್ಲ. ಅದನ್ನು
ಈಗ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ಇದು ಬೈರನಹಳ್ಳಿವರೆಗೂ ಕೂಡ 1380 ಕೋಟಿಗೆ ಒಂದು ಪ್ರಾಜೆಕ್ಟನ್ನು ಮಾಡಿದ್ವಿ. 1380 ಕೋಟಿ ಬೈರನಹಳ್ಳಿ ವಯ ಮಧುಗಿರಿ. ಅದು ಮಾಡಿದ್ರು ಕೂಡ ಅದೇನಾಯಿತು, ಕೊನೆಗೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟೆಂಡರ್ಗೆ ಹೋಗ್ಬಿಟ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇಲ್ಲ ಅಂತಂದರೆ ಯಾರೊಬ್ಬ ದೊಡ್ಡ ಕಾಂಟ್ರಾಕ್ಟರ್ಗಳು ಬರ್ತಾರೆ, ಕಾಂಟ್ರಾಕ್ಟರ್ಗಳು ಅವರು ಬೇರ್ ಮಾಡಬೇಕಾಗತ್ತೆ. ಇದೆಲ್ಲದು ಕಷ್ಟ ಆಗ್ತದೆ, ಇದು ಭಾಳ ವರ್ಷ ಆಗ್ತದೆ, ವಿಳಂಬ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ. ನಾವೇನು ಮಾಡಿದ್ವಿ, ಅದನ್ನು ಬೈಫರ್ಕೇಟ್ ಮಾಡಿದ್ವಿ. ಸಿರಾ ಟು ಬಡವನಹಳ್ಳಿ, ಬಡವನಹಳ್ಳಿ ಟು ಬೈರನಹಳ್ಳಿ ಅಂತೇಳಿ. ಸಿರಾ ಟು ಇದು ಮಾಡಿದ್ದನ್ನು ಇದನ್ನು ಕಷ್ಟಪಟ್ಟು ಮಂಜೂರಾತಿ ಆಗಿದೆ ಕೇಂದ್ರ ಸರ್ಕಾರದಿಂದ. ಅದಕ್ಕೆ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ 585 ಕೋಟಿ. 585 ಕೋಟಿ 20.2 ಕಿಲೋಮೀಟ್ರು, 20.2 ಅಂದರೆ 20 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. 4 ರಸ್ತೆಗಳನ್ನಾಗಿ, ಈಗ 2 ಇದೆ, ಅದನ್ನು 4 ರಸ್ತೆಗಳು ಮಾಡಬೇಕು ಅಂತೇಳಿ ಅದು ಮಂಜೂರಾತಿ ಆಯಿತು. ಅದೇನೆಲ್ಲ ಒದ್ದಾಟ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮಗೆ ಆದೇಶ ಬಂತು, ಇದು ಮಂಜೂರಾತಿ ಆಯಿತು. ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ IAS ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು, ಅವ್ರನ್ನ ನಿತಿನ್ ಗಡ್ಕರಿ ಅವರು ನಾನಿವತ್ತು ಅದು ಮಂಜೂರಾತಿ ಆಯಿತು. ಅದೇನೆಲ್ಲ ಒದ್ದಾಟ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮಗೆ ಆದೇಶ ಬಂತು, ಇದು ಮಂಜೂರಾತಿ ಆಯಿತು. ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ IAS ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು, ಅವ್ರನ್ನ ನಿತಿನ್ ಗಡ್ಕರಿ ಅವರು ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ. ನಾವು ಯಾವಾಗಲೇ ಹೋದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ಕರೆದು ಕರ್ನಾಟಕದವರಿಗೆ ನೀವು ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳುವಂಥ ಒಂದು ಮಂತ್ರಿ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮಗೆ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ರಿಂದ ಈಗ 585 ಕೋಟಿಗೆ ಮಂಜೂರಾತಿಯಾಗಿ ಇನ್ನು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ ನಮ್ಮ ಇಲ್ಲಿ IB ಸರ್ಕಲಿಂದ ಹಿಡ್ಕೊಂಡು ನಮಗೆ ಮದ್ಲೂರ್ ಮೇಲೆ ಆಂಧ್ರ ಬಾರ್ಡರ್ಗೆ ಅದು ಟೋಟಲಿ ಅದಕ್ಕೆ ಆಗಿರ್ತಕ್ಕಂಥದ್ದು 166 ಕೋಟಿ, 66.58 544E. ಆಂಧ್ರ ಪ್ರದೇಶದ ಕೋಡಿಗೊಂಡ, ಲೇಪಾಕ್ಷಿ, ಮಡಕ್ಸಿರ, ರೊಳ್ಳ, ಅಗಲಿ ಕರ್ನಾಟಕದವರೆಗೆ 103 ಕಿಲೋಮೀಟರ್ ದ್ವಿಪಥ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು. ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಕಡೆಯಿಂದ ಶ್ರೀರಂಗಪಟ್ಟಣದವರೆಗೆ 13.50 ಉದ್ದದ ರಸ್ತೆಯನ್ನು ದ್ವಿಪಥ ಮತ್ತು ಚತುಷ್ಪಥ ರಸ್ತೆಯನ್ನಾಗಿ ಮಾಡಲು 166.58 ಕೋಟಿ. ಇದು ಮುಂಜೂರಾತಿ ಆಗಿದೆ. ಇದು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಇದೆ. ಲ್ಯಾಂಡ್ ಅಕ್ವಿಸಿಷನ್ನು ಇವತ್ತು ಪ್ರಸ್ತುತ ಕೊಡಬೇಕು. ವಿಜಯ್ ಕೂಡ ಅವನೇನು ಕೇಳಿಸ್ಕೊಂತಿಲ್ಲ. ಈಗ ಟೋಟಲಿ ಇವತ್ತು ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ನಾನು ಒಂದು ಕ್ರೂಷಿಯಲ್ ಬಂತು, ಫೈನಾನ್ಸ್ ಕಮಿಟಿ ಒಂದೇ ಹೋಯ್ತು. ಲಕ್ಷ್ಮೀಕಾಂತ್ ಅವ್ನು ಡೆಲ್ಲಿಲೇ ಇರೋನು, ಯಾವಾಗಲೂ ಸ್ಥಿರ ಬಿಟ್ಟು ಡೆಲ್ಲಿಲೇ ಇದ್ದ. ಈ ಥರ ಬಂದಿದೆ, ಮೀಟಿಂಗ್ ಇದೆ 9 ಗಂಟೆಗೆ ಅಂತ ನಾನು ಒಂದು ಮೆಸೇಜ್ ಹಾಕಿದೆ ಅವರಿಗೆ. ಮೆಸೇಜ್ ಹಾಕಿದ ತಕ್ಷಣ ವಿತಿನ್ ಹಾಫ್ ಅನ್ ಅವರ್ 1 ಅವರ್ ಮೆಸೇಜ್ ವಾಪಸ್ ಬರ್ತದೆ. ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಟು ಕ್ಲಿಯರ್ ಯುವರ್ ರೋಡ್ ಅಂತ. ಅದೇ ರೀತಿ ಕ್ಲಿಯರ್ ಆಯಿತು ಸಾಯಂಕಾಲದೊತ್ತಿಗೆ. ಸೊ ಯಾಕೆ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತಂದರೆ, ನಾನು ಬೇರೆ ಕಡೆ ಪ್ರೆಸ್ ಮೀಟ್ ಮಾಡೋದು ಬೇರೆ, ಅದು ಶಿರಾದಲ್ಲಿ ಮಾಡಬೇಕಾದಾಗ ಎಲ್ಲೋ ಒಂದು ಕಡೆಗೆ ನಿಮ್ಮ ಬಾಂಧವ್ಯದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹಿನ್ನೆಲೆಯನ್ನು ಹೇಳಬೇಕಾಗ್ತದೆ. ಒಟ್ಟಾರೆ ನಮಗೆ ಅಲ್ಲಿಗೆ ಹೆಚ್ಚು ಕಮ್ಮಿ 750 ಕೋಟಿ ರೂಪಾಯಿನಷ್ಟು ಇವತ್ತು ಹಣ ತರೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರದಲ್ಲಿ
ಏನಾಯಿತು ಬಿಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಇಂಪಾರ್ಟೆಂಟು. 750 ಕೋಟಿ ರೂಪಾಯಿ ರಸ್ತೆಗೆ ತಂದಿದ್ವಿ. ಇದ್ರ ಜೊತೆಗೆ ಇನ್ನೊಂದು ಪ್ರಪೋಸಲ್ನು ಕೂಡ ಮಾಡ್ತಾ ಇದ್ವಿ. ಸಿರಾ ಎಂಟ್ರೆನ್ಸಿಂದ ಬೈಪಾಸ್ ಅಲ್ಲಿ ಅಂಡರ್ ಪಾಸಿಂದ ಶುರು ಮಾಡಿ ಅಪ್ ಟು ದಟ್ APMC ರೋಡ್ವರೆಗೂ ಕೂಡ ಕೊನೆವರೆಗೂ ಕೂಡ ಅದೊಂದು ರೋಡ್ ಪ್ರಪೋಸಲ್ ಕೂಡ ಮಾಡಿದ್ವಿ. ಈಗ ಅದನ್ನು ಕೇಂದ್ರ ಸರ್ಕಾರದಿಂದ ಹಣನ ಪಡಿಬೇಕು ಅಂತೇಳಿ. ಅದು ಮೊದಲು ಅದು ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು, ಈಗ ರಾಷ್ಟ್ರೀಯ ಹೆದ್ದಾರಿ ಅಲ್ಲ, NH ಬೇರೆ ಆಯಿತು. ಇವೆಲ್ಲದೂ ಬೇರೆ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ, ಇದು ಆ್ಯಕ್ಚುಲಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು, ಬಟ್ ಎಲ್ಲ ಒಂದು ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ. ಆ ಕಾರಣಕ್ಕೆ ಅಲ್ಲಿಂದಲೂ ಕೂಡ ತರಬೇಕು ಅಂತೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ನ ಕೊಡ್ತಾ ಇದ್ದೀವಿ ನಿತಿನ್ ಗಡ್ಕರಿ ಮುಂದೆ. ಹಾಗಾಗಿ ಅವರಿಂದ ದುಡ್ಡು ಥರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ಮದು ಈಗ ನಮ್ಮ ಗುಮ್ಮನಹಳ್ಳಿ ಹತ್ರ ಲೆಫ್ಟ್ಗೆ ಬರ್ತಕ್ಕಂಥದ್ದು ಇದು ಗಜಮಾನಹಳ್ಳಿ, ಓಜಗುಂಟೆ, ಮಧುಗಿರಿ ಈ ರೀತಿದ್ದು ಕೂಡ ನೆಕ್ಸ್ಟ್ ಫೇಸಲ್ಲಿ ತಗೋಬೇಕು ಅಂತ ಮಾಡಿದ್ವಿ. ಯಾಕಂದರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ, ಒಂದೇ ಸರಿ ಆದ್ರೆ ಮಾಡೋದಿಲ್ಲ ಅಂತೇಳಿ. ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು, ರಿಂಗ್ ರೋಡ್ ಎಲ್ಲೂ ಕೂಡ ಒಪ್ಪಿಗೆ ಕೊಡಲಿಲ್ಲ. ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ, ಇದಾಯಿತು. ಸೊ ಈ ರೀತಿಯಾಗಿ ನಾವು ಮಾಡಿದ ಪ್ರಯತ್ನದಿಂದಾಗಿ ಸಹಾಯ ಆಯಿತು. ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ದರು ಒಬ್ಬ ರಮಣೇಂದ್ರ ಅಂತೇಳಿ, ಅವ್ರ ಚೀಫ್ ಇಂಜಿನಿಯರು, ನಮ್ಮ ಲಕ್ಷ್ಮೀಕಾಂತ್, ಶಿವಕುಮಾರ್, ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು 750 ಕೋಟಿ ರೂಪಾಯಿನಷ್ಟು ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ. ಈಗ ಏನಾಗಿದೆ, ನಮಗೆ ಬರೋದು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್. ಲ್ಯಾಂಡ್ ಅಕ್ವೈರ್ ಆಗ್ತಿರಲ್ಲ. ಈಗ ಮೊದಲು ಕಡೆದು ಏನೂ ಮಾಡೋಕ್ಕಾಗ್ತಾಯಿಲ್ಲ ಲ್ಯಾಂಡ್ ಇಲ್ದಾನೆ. ಅದಕ್ಕೆ ಈಗ ಪವರ್ಸ್ ಎಲ್ಲದು ಕೂಡ, ತುಮಕೂರು ಜಿಲ್ಲೆದು ಪವರ್ಸ್ ಎಲ್ಲದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಬೆಂಗಳೂರಿನಲ್ಲಿದ್ದರು, ಆದರೆ ಈಗ ತುಮಕೂರಿಗೆ ವರ್ಗಾಯಿಸಿದೆ. ಆ ಪವರ್ಸ್ ಎಲ್ಲದು ಕೂಡ ಇವ್ರಿಗೆ ಕೊಟ್ಟಿದೆ. ಈಗ ಲ್ಯಾಂಡ್ ಅಕ್ವಿಸಿಷನ್ಗೋಸ್ಕರ ನಾವು ಇನ್ನು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ತುಮಕೂರಲ್ಲೇ ಮಾಡ್ಬೋದು. ಏನಾಗುತ್ತೆ ಅಂದರೆ ಉದಾಹರಣೆ ಹೇಳ್ತೀನಿ. ಉಳಿಯಾರ್ ಟು ಸಿರಾ ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು, ಇನ್ನೂವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಗಳು ಸ್ಟಾರ್ಟ್ ಆಗಿಲ್ಲ. ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ, ಮೇಕೆನಲ್ಲಿ ಬಿಡಿಸಿದ್ದಂಗೆ ಯಾವ ಲ್ಯಾಂಡು ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ, ಶಿರಾ ಟೌನಲ್ಲೂ ಆಗಿಲ್ಲ. ಇದೆಲ್ಲದೂ ಸಾಲ್ವ್ ಮಾಡಬೇಕಾದಾಗ ನಮ್ಮ ಪ್ರಾಬ್ಲಮ್ ಇದ್ದಿದ್ದ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ಈಗ ಆ ಪವರ್ಸನ್ನು ಕೂಡ ತುಮಕೂರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ. ರಸ್ತೆ ಮುಗಿದು 6 ವರ್ಷ 10 ವರ್ಷ ಆದ್ರೂ ಕೂಡ ಅಲ್ಲಿಷ್ಟು ಇವತ್ತು ರೈತರು ಎಲ್ಲಿ ಬಿಟ್ಟಿಲ್ವೋ ಅಲ್ಲಿ ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಅದೊಂದು ಬದಲಾವಣೆ ಅಂತಂದಿದ್ವಿ. ಸೊ ಇದನ್ನು ನಿಮ್ಮ ಗಮನಕ್ಕೆ ಇರಲಿ ಅಂತೇಳಿ. ಎಲ್ಲ ಒಂದು ಕಡೆಗೆ ದಿಲ್ಲಿಗೆ ಹೋಗಿ ಏನು ಮಾಡಿದ್ರು ಅಂತೇಳಿ ಯಾರು ಮಾತಾಡ್ಕೋಬಾರ್ದು. ಯಾರು ಮಾತಾಡಿದ್ರು ಕಾಣ್ದಂಗೆ ಇವನು ಅನಂತರಾಮ್ ಎಲ್ಲರೂ ಒಂದು ಕಡೆಗೆ ಇಟ್ಬಿಡ್ತಾರೆ, ಗೊತ್ತಿಲ್ಲ. ಅದಕ್ಕೆ ಇಲ್ಲಪ್ಪ, ನಾನು ಮಾಡಿದ್ದೀನಿ, ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ, ಏನೆಲ್ಲ ಕಷ್ಟ ಆಯಿತು ಅಂತೇಳಿ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ಅದನ್ನು. ಯಾಕೆಂದರೆ ಇವತ್ತು ಹೆದ್ದಾರಿ ಅಲ್ಲ, NH ಬೇರೆ ಆಯಿತು, ಇವೆಲ್ಲದೂ ಬೇರೆ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ, ಇದು ಆ್ಯಕ್ಚುಲಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು, ಬಟ್ ಎಲ್ಲ ಒಂದು ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ. ಆ ಕಾರಣಕ್ಕೆ ಅಲ್ಲಿಂದಲೂ ಕೂಡ ತರಬೇಕು ಅಂತೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ನ ಕೊಡ್ತಾ ಇದ್ದೀವಿ ನಿತಿನ್ ಗಡ್ಕರಿ ಮುಂದೆ. ಹಾಗಾಗಿ ಅವರಿಂದ ದುಡ್ಡು ಥರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ಮದು ಈಗ ನಮ್ಮ ಗುಮ್ಮನಹಳ್ಳಿ ಹತ್ರ ಲೆಫ್ಟ್ಗೆ ಬರ್ತಕ್ಕಂಥದ್ದು ಇದು ಗಜಮಾನಹಳ್ಳಿ, ಓಜಗುಂಟೆ, ಮಧುಗಿರಿ ಈ ರೀತಿದ್ದು ಕೂಡ ನೆಕ್ಸ್ಟ್ ಫೇಸಲ್ಲಿ ತಗೋಬೇಕು ಅಂತ ಮಾಡಿದ್ವಿ. ಯಾಕಂದರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ, ಒಂದೇ ಸರಿ ಆದ್ರೆ ಮಾಡೋದಿಲ್ಲ ಅಂತೇಳಿ. ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು, ರಿಂಗ್ ರೋಡ್ ಎಲ್ಲೂ ಕೂಡ ಒಪ್ಪಿಗೆ ಕೊಡಲಿಲ್ಲ. ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ, ಇದಾಯಿತು. ಸೊ ಈ ರೀತಿಯಾಗಿ ನಾವು ಮಾಡಿದ ಪ್ರಯತ್ನದಿಂದಾಗಿ ಸಹಾಯ ಆಯಿತು. ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ದರು ಒಬ್ಬ ರಮಣೇಂದ್ರ ಅಂತೇಳಿ, ಅವ್ರ ಚೀಫ್ ಇಂಜಿನಿಯರು, ನಮ್ಮ ಲಕ್ಷ್ಮೀಕಾಂತ್, ಶಿವಕುಮಾರ್, ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು 750 ಕೋಟಿ ರೂಪಾಯಿನಷ್ಟು ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ.
ಈಗ ಏನಾಗಿದೆ, ನಮಗೆ ಇರೋದು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್. ಲ್ಯಾಂಡ್ ಅಕ್ವೈರ್ ಆಗ್ತಿರಲ್ಲ. ಈಗ ಮೊದಲು ಕಡೆದು ಏನು ಮಾಡೋಕ್ಕಾಗ್ತಾಯಿಲ್ಲ ಲ್ಯಾಂಡ್ ಇಲ್ದಾನೆ. ಅದಕ್ಕೆ ಈಗ ಪವರ್ಸ್ ಎಲ್ಲದು ಕೂಡ, ತುಮಕೂರು ಜಿಲ್ಲೆದು ಪವರ್ಸ್ ಎಲ್ಲದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಬೆಂಗಳೂರಿನಲ್ಲಿದ್ದರು, ಅದನ್ನು ಈಗ ತುಮಕೂರಿಗೆ ವರ್ಗಾಯಿಸಿದೆ. ಆ ಪವರ್ಸ್ ಎಲ್ಲದು ಕೂಡ ಇವ್ರಿಗೆ ಕೊಟ್ಟಿದೆ. ಈಗ ಲ್ಯಾಂಡ್ ಅಕ್ವಿಸಿಷನ್ಗೋಸ್ಕರ ನಾವು ಇನ್ನು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ತುಮಕೂರಲ್ಲೇ ಮಾಡ್ಬೋದು. ಏನಾಗುತ್ತೆ ಅಂದರೆ, ಉದಾಹರಣೆ ಹೇಳ್ತೀನಿ, ಉಳಿಯಾರ್ ಟು ಸಿರಾ ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು, ಇನ್ನೂವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಗಳು ಸ್ಟಾರ್ಟ್ ಆಗಿಲ್ಲ. ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ, ಮೇಕೆನಲ್ಲಿ ಬಿಡಿಸಿದ್ದಕ್ಕೆ ಯಾವ ಲ್ಯಾಂಡು ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ, ಶಿರಾ ಟೌನಲ್ಲೂ ಆಗಿಲ್ಲ. ಇದೆಲ್ಲದೂ ಸಾಲ್ವ್ ಮಾಡಬೇಕಾದಾಗ ನಮಗೆ ಪ್ರಾಬ್ಲಮ್ ಇದ್ದಿದ್ದ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ಈಗ ಆ ಪವರ್ಸನ್ನು ಕೂಡ ತುಮಕೂರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ. ರಸ್ತೆ ಮುಗಿದು 6 ವರ್ಷ 10 ವರ್ಷ ಆದ್ರೂ ಕೂಡ ಅಲ್ಲಿಷ್ಟು ಇವತ್ತು ರೈತರು ಎಲ್ಲಿ ಬಿಟ್ಟಿಲ್ವೋ ಅಲ್ಲಿ ರಸ್ತೆಗಳ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಅದೊಂದು ಬದಲಾವಣೆ ಅಂತಂದಿದ್ವಿ. ಸೊ ಇದನ್ನು ನಿಮ್ಮ ಗಮನಕ್ಕೆ ಇರಲಿ ಅಂತೇಳಿ. ಎಲ್ಲ ಒಂದು ಕಡೆಗೆ ದಿಲ್ಲಿಗೆ ಹೋಗಿ ಏನು ಮಾಡಿದ್ರು ಅಂತೇಳಿ ಯಾರು ಮಾತಾಡ್ಕೋಬಾರ್ದು. ಯಾರು ಮಾತಾಡಿದ್ರು ಕಾಣ್ದಂಗೆ ಇವನು ಅನಂತರಾಮ್ ಎಲ್ಲರೂ ಒಂದು ಕಡೆಗೆ ಇಟ್ಬಿಡ್ತಾರೆ, ಗೊತ್ತಿಲ್ಲ. ಅದಕ್ಕೆ ಇಲ್ಲಪ್ಪ, ನಾನು ಮಾಡಿದ್ದೀನಿ, ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ, ಏನೆಲ್ಲ ಕಷ್ಟ ಆಯಿತು ಅಂತೇಳಿ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ಅದನ್ನು. ಯಾಕೆಂದರೆ ಇವತ್ತು ಹಣಕಾಸಿನ ತರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವ ಥರ ಸವಾಲಿದೆಯೋ ಕೇಂದ್ರ ಸರ್ಕಾರಕ್ಕೂ ಅದೇ ಥರ ಸವಾಲಿದೆ. ಎಲ್ಲೋ ಒಂದು ಕಡೆಗೆ ನಾವು ಜನರ ನಿರೀಕ್ಷೆಗೆ ಬದುಕಬೇಕಾದಾಗ ನಾವು ಕೆಲವು ತಂತ್ರಗಳು ಮಾಡ್ತೀವೋ, ಮಂತ್ರ ಮಾಡ್ತೀವೋ, ಏನೋ ಮಾಡ್ತೀವಿ, ಅದನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗ ಅದು ಇದು ಮುಗಿದಿದೆ. ಒಟ್ಟು 750 ಕೋಟಿ ಇವತ್ತು ಈ ರಸ್ತೆಗೆ ತಂದಿದೆ. ಕೆಲಸ ಪ್ರಾರಂಭ ಆಗ್ತದೆ. ಈಗಾಗಲೇ ಇದು ಟೆಂಡರ್ ಫಿಕ್ಸ್ ಆಗಿದೆ, ಬಟ್ ಲ್ಯಾಂಡ್ ಅಕ್ವಿಸಿಷನ್ನು ಇನ್ನೂ ಇಶ್ಯೂ ಸಾಲ್ವ್ ಆಗಿಲ್ಲ. ಸೊ ಹಂಗಾಗಿ ಇದು ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂ ಸಾಲ್ವ್ ಆಗಬೇಕಾಗುತ್ತೆ. ಆ ಕಾರಣಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಇಂಪಾರ್ಟೆಂಟು. ಆ ಲ್ಯಾಂಡನ್ನು ಪಡೆಯೋದಕ್ಕೆ ಈಗ ನೀವು ಎಲ್ಲ ಒಂದು ಕಡೆಗೆ 10 ಎಕರೆ ಬೇಕು ಅಂದರೆ 9.5 ಎಕರೆ ಸಿಕ್ಕಿ ಅರ್ಧ ಎಕರೆ ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇದು ನ್ಯಾಷನಲ್ ಇದೊಂದು ದೊಡ್ಡ ಪ್ರಾಬ್ಲಮ್. ಅವರೆಲ್ಲರೂ ಕೂಡ ರೂಲ್ಸ್ ಪ್ರಕಾರನೇ ಹೋಗ್ತಾರೆ ಅವ್ರನ್ನ. ಸೊ ಹಾಗಾಗಿ ಇದು ಬಹುಶಃ ನಮ್ಮ ಅವಧಿನಲ್ಲೇ ಪರಿಪೂರ್ಣವಾಗಿ ಮುಗಿದು ಆಮೇಲೆ ತದನಂತರ ಇದು ಪ್ರಾರಂಭ ಆದ ಮೇಲೆ ಬಡವನಹಳ್ಳಿಯಿಂದ ಮುಂದಕ್ಕೆ ಬೈರನಹಳ್ಳಿವರೆಗೂ ತಗೊಂಡೋಗಿ ಏರ್ಪೋರ್ಟಿಗೆ ತಗೊಂಡೋಗ್ಬೇಕು ಅಂತ. ಅದನ್ನು ಏರ್ಪೋರ್ಟಿಗೆ ನಮಗೆ ಇನ್ನು ಬಾಣಾವರದಿಂದ ಬಿಟ್ಟ ತಕ್ಷಣ ಬಾಣಾವರದಿಂದ ಉಳಿಯಾರಿಂದ ಸಿರಾದಿಂದ ಈ ರೋಡಿಂದ ಸೀದಾ ಹೋಗಿ ಅಲ್ಲಿ ಆಂಧ್ರಕ್ಕೆ ಹೋಗ್ಬೋದು, ಇನ್ನೊಂದು ಕಡೆಗೆ ಹೋಗ್ಬೋದು, ಎಲ್ಲ ಹೋಗ್ಬೋದು. ನಮಗೆ ಕಂಪ್ಲೀಟ್ ಅಂತಂದ್ರೆ ನಮಗೆ ಈ ರೀತಿಯಾಗಿ ತುಮಕೂರು ಮೇಲೆ ದಾಬಸ್ಪೇಟೆ, ನೆಲಮಂಗಲ ಈ ಕಷ್ಟ ಬೇಡ ಅಂತೇಳಿ ಈ ರೋಡ್ ಮಾಡೋವಂಥ ಯೋಚನೆಯನ್ನು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ವಿ. ಅದೆಲ್ಲ ಒಂದು ಸಹಾಯ ಆಗ್ತದೆ. ಈಗ ನನ್ನ ಆಸೆ ಇರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಕೂಡ ನಾನು ಕೊಟ್ಟಿದ್ದೀನಿ. ಅದು ಪೂರಕವಾಗಿ ಈ ರಸ್ತೆಗಳು ಕೂಡ ಎಲ್ಲ ಸಹಾಯವಾಗ್ತದೆ. ಸೊ ಅದು ಮುಂದೆ ಏನಾಗುತ್ತೆ, ಯಾವ್ಯಾವ ಸ್ಟೇಟ್ ತಗೊಂಡಿದೆ ಅಂತಕ್ಕಂಥದ್ದನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳೋಣ. ಇವತ್ತು ನಿಮ್ಮ ಮುಕ್ತ ಮನಸ್ಸಿಂದ 750 ಕೋಟಿಯನ್ನು ಕೇಂದ್ರದಿಂದ ತಂದಿದ್ದೇನೆ ಅಂತ